ಟಿಎಂಸಿ ಪಕ್ಷವನ್ನು ಇಬ್ಬಾಗ ಮಾಡಲು ಬಿಜೆಪಿ ತಂತ್ರ. ಟಿಎಂಸಿ ಶಾಸಕರನ್ನ ಗೃಹ ಬಂಧನದಲ್ಲಿಟ್ಟ ಬಿಜೆಪಿಯ ಕುತಂತ್ರದ ವಿರುದ್ಧ ಬೀದಿಗಿಳಿದ ಮಮತಾ ಬ್ಯಾನರ್ಜಿ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಪಶ್ಚಿಮ ಬಂಗಾಳವನ್ನು ಬಿಜೆಪಿ ರಾಜಕೀಯ ಪ್ರಯೋಗಶಾಲೆಯನ್ನಾಗಿ ಪರಿವರ್ತಿಸಲು ಪ್ರಯತ್ನ ಮಾಡ್ತಾ ಇದೆ. ಅಧಿಕಾರವನ್ನು ಹಿಡಿಯಲು ತನ್ನೆಲ್ಲ ತಂತ್ರ ಕುತಂತ್ರಗಳನ್ನು ಬಳಸಲಾಯಿತು. ಚುನಾವಣಾ ಆಯೋಗವನ್ನು ವ್ಯವಸ್ಥಿತವಾಗಿ ಬಳಸ್ಕೊಳ್ತು. ಈಗ ಅಲ್ಲಿನ ಬಲಿಷ್ಠ ಪ್ರಾದೇಶಿಕ ಪಕ್ಷವಾದ ತೃಣಮೂಲ ಕಾಂಗ್ರೆಸ್ ಅಂದರೆ ಟಿಎಂಸಿಯನ್ನು ಒಡೆಯುವ ಸಂಚು ರೂಪಿಸ್ತಿರುವಂತೆ ಕಾಣ್ತಾ ಇದೆ. ಇದರ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಮತ್ತು ಟಿಎಂಸಿಯ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪ್ರತಿಭಟನೆಯ ವೇಳೆ ರಾಜ್ಯದಲ್ಲಿ ಬಿಜೆಪಿ ಬುಲ್ಡೋಸರ್ ರಾಜಕಾರಣದಿಂದ ಟಿಎಂಸಿ ಪಕ್ಷವನ್ನು ಇಬ್ಬಾಗ ಮಾಡಲು ಪ್ರಯತ್ನ ಮಾಡ್ತಾ ಇದೆ ಅಂತ ಗುಡುಗಿದ್ದು, ಸಂವಿಧಾನದ ಪ್ರತಿಯನ್ನು ಕೈಯಲ್ಲಿ ಹಿಡಿದು ಮೆರವಣಿಗೆಯನ್ನು ಮಮತಾ ನಡೆಸಿದ್ದಾರೆ. ಇನ್ನು ಈ ಪ್ರತಿಭಟನೆಯಲ್ಲಿ ದೀದಿಗೆ ಕೆಲವು ಟಿಎಂಸಿ ನಾಯಕರಿಂದ ಬೆಂಬಲ ಸಿಕ್ಕಿದ್ದು, ಇದು ಟಿಎಂಸಿ ಇಬ್ಬಾಗವಾಗುವ ಚರ್ಚೆಗಳನ್ನು ಇಮ್ಮಡಿಗೊಳಿಸುವಂತಿದೆ. ಇವೆಲ್ಲದರ ಹಿಂದೆ ಬಿಜೆಪಿಯ ಸಂಚು ಇರಬಹುದು ಎಂಬ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ದಟ್ಟವಾಗಿದೆ. ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲುಂಡು ಅಧಿಕಾರ ಕಳೆದುಕೊಂಡಿರುವ ಟಿಎಂಸಿ ಇಬ್ಬಾಗವಾಗುವ ಭೀತಿ ಈಗ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನ ಕಾಡ್ತಾ ಇದೆ. ಬಂಗಾಳದಲ್ಲಿ ಸರ್ಕಾರ ರಚನೆ ಮಾಡಿರುವ ಬಿಜೆಪಿ ತಮ್ಮ ಟಿಎಂಸಿ ಪಕ್ಷವನ್ನು ಹೊಡೆದು ನಾಶ ಮಾಡಲು ಹುನ್ನಾರ ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ. ಈ ನಡುವೆ ಬಂಗಾಳದಲ್ಲಿಯೂ ಬಿಜೆಪಿ ಮಹಾರಾಷ್ಟ್ರ ಮಾದರಿಯಲ್ಲಿ ಪಕ್ಷವನ್ನು ಒಡೆಯುವ ಸಂಚನ್ನು ರೂಪಿಸುತ್ತಿದೆ ಎಂಬ ಅಭಿಪ್ರಾಯ ಈಗ ವ್ಯಾಪಕವಾಗಿ ಕೇಳಿಬರ್ತಾ ಇದೆ. ಅದಕ್ಕಾಗಿ ಟಿಎಂಸಿಯನ್ನು ಒಗ್ಗಟ್ಟಿನಿಂದ ಉಳಿಸಿಕೊಳ್ಳಲು ಮಮತಾ ಹಗಲು ರಾತ್ರಿ ಅಲ್ಲದೆ ಶ್ರಮ ಪಡ್ತಾ ಇದ್ದಾರೆ. ಇತ್ತೀಚೆಗೆ ಸಂಸದ ಅಭಿಷೇಕ್ ಬ್ಯಾನರ್ಜಿ ಸೇರಿದಂತೆ ಟಿಎಂಸಿ ಪಕ್ಷದ ನಾಯಕರ ಮೇಲೆ ದಾಳಿ ನಡೆದಿತ್ತು. ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಸೋನಾಪುರ್ ಪ್ರದೇಶದಲ್ಲಿ ದಾಳಿ ನಡೆದಿತ್ತು. ಚುನಾವಣೋತ್ತರ ಹಿಂಸಾಚಾರದಿಂದ ಸಂತ್ರಸ್ತರಾದ ಪಕ್ಷದ ಕಾರ್ಯಕರ್ತರ ಕುಟುಂಬಗಳನ್ನು ಭೇಟಿ ಮಾಡಲು ಹೋಗಿದ್ದ ಸಂಸದರ ಮೇಲೆಯೇ ಈ ಮಟ್ಟದ ಸಂಘಟಿತ ಹಲ್ಲೆ ನಡೆದಿದ್ದು, ದೇಶದ ಕಾನೂನು ಸುವ್ಯವಸ್ಥೆ ಮತ್ತು ಜನಪ್ರತಿನಿಧಿಗಳ ಭದ್ರತೆಯ ಕುರಿತು ಗಂಭೀರ ಪ್ರಶ್ನೆಗಳನ್ನು ಹುಟ್ಟಾಕಿದೆ. ಇದರ ವಿರುದ್ಧ ಮಮತಾ ಬ್ಯಾನರ್ಜಿ ಬೀದಿಗಿಳಿದಿದ್ದು, ಕೋಲ್ಕತ್ತಾದಲ್ಲಿ ಜೂನ್ 2ರಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮತ್ತು ಧರಣಿಯನ್ನು ನಡೆಸಿದ್ದಾರೆ. ಈ ಪ್ರತಿಭಟನೆ ವೇಳೆ ಬಿಜೆಪಿಯ ವಿರುದ್ಧ ತೀವ್ರವಾಗಿ ವಾಗ್ದಾಳಿಯನ್ನು ಮಮತಾ ನಡೆಸಿದ್ದಾರೆ. ನಮ್ಮ ಪಕ್ಷದ ಸಂಸದರ ಮೇಲೆ ಹಲ್ಲೆ ನಡೆಸಿದಲ್ಲದೆ ನಮ್ಮ ಪಕ್ಷವನ್ನೇ ಹೊಡೆಯಲು ಬಿಜೆಪಿ ಸಂಚು ರೂಪಿಸ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಬಿಜೆಪಿ ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಪಕ್ಷಗಳನ್ನು ಸೀಳಿ ಅಧಿಕಾರ ಹಿಡಿದಿದ್ದು ನೆನಪಾಗ್ತದೆ. ಬಂಗಾಳದ ಘಟನೆಯು ಮಹಾರಾಷ್ಟ್ರವನ್ನೇ ನೆನಪಿಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಕುತಂತ್ರದೊಂದಿಗೆ ಶಿವಸೇನೆಯ ಏಕನಾಥ್ ಶಿಂದೆ ಮತ್ತು ಎನ್ಸಿಪಿಯ ಅಜಿತ್ ಪವಾರ್ ತಮ್ಮ ಮೂಲ ಪಕ್ಷವನ್ನೇ ಸೀಳಿದ್ರು. ಆ ಪಕ್ಷಗಳ ಚಿಹ್ನೆ ಮತ್ತು ಪಕ್ಷದ ಹೆಸರನ್ನು ವಶಕ್ಕೆ ಪಡೆದು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಅಧಿಕಾರವನ್ನು ಕೂಡ ಅನುಭವಿಸಿದರು. ಈ ಪಕ್ಷವನ್ನು ಒಡೆದು ಆಳುವ ಹಿಂದೆ ಬಿಜೆಪಿ ತಂತ್ರವೇ ಅಡಗಿತ್ತು ಅಂತ ಅದೇನು ಗುಟ್ಟಾಗಿರಲಿಲ್ಲ, ಎಲ್ಲರಿಗೂ ಗೊತ್ತಾಯಿತು. ಈಗ ಅದೇ ಮಾದರಿಯಲ್ಲಿ ಬಂಗಾಳದಲ್ಲೂ ಟಿಎಂಸಿ ಶಾಸಕರನ್ನು ಬಂಡಾಯ ಹೇಳುವಂತೆ ಮಾಡಿ ಪಕ್ಷವನ್ನು ಒಡೆಯಲು ಬಿಜೆಪಿ ಸಂಚು ರೂಪಿಸ್ತಾ ಇದೆ ಎಂಬುದು ಮೇಲ್ನೋಟಕ್ಕೆ ಇಲ್ಲಿ ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ಟಿಎಂಸಿ ಶಾಸಕಾಂಗ ಪಕ್ಷದ ನಾಯಕತ್ವದ ಆಯ್ಕೆಗೆ ಸಂಬಂಧಿಸಿದಂತೆ ಸಲ್ಲಿಕೆಯಾಗಿದ್ದ ಪತ್ರದಲ್ಲಿ ನಮ್ಮ ಸಹಿಯನ್ನು ನಕಲು ಮಾಡಲಾಗಿದೆ ಅಂತ ಶಾಸಕ ರಿತಬ್ರತ್ ಬ್ಯಾನರ್ಜಿ ಮತ್ತು ಸಂದೀಪನ್ ಸಹ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇವರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ ಅಂತ ಆರೋಪಿಸಿ ಈ ಇಬ್ಬರನ್ನು ಪಕ್ಷ ಉಚ್ಚಾಟನೆ ಮಾಡಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಜೂನ್ 1ರಿಂದ ಆದೇಶವನ್ನು ಹೊರಡಿಸಿದೆ. ಪ್ರಸ್ತುತ ಟಿಎಂಸಿಯ ಶೋಭದೇವ್ ಚಟ್ಟೋಪಾಧ್ಯಾಯ ಅವರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ, ನಯನಾ ಬ್ಯಾನರ್ಜಿ ಹಾಗೂ ಆಶಿಮಾ ಪಾತ್ರ ಅವರನ್ನು ಉಪನಾಯಕರನ್ನಾಗಿ ನೇಮಕ ಮಾಡಲಾಗಿದೆ. ಆದರೆ ಈ ನೇಮಕಾತಿಯ ಸಹಿ ವಿವಾದಕ್ಕೆ ಸಂಬಂಧಿಸಿದಂತೆ ಸದ್ಯ ಪೊಲೀಸ್ ತನಿಖೆ ನಡೀತಾ ಇದೆ. ಹೀಗಾಗಿ ಸ್ಪೀಕರ್ ಕಚೇರಿಯು ಟಿಎಂಸಿ ನೀಡಿದ ಹೊಸ ಪತ್ರವನ್ನು ಇನ್ನೂ ಅಂಗೀಕರಿಸಿಲ್ಲ. ಇನ್ನು ಉಚ್ಚಾಟನೆಯ ನಂತರ ಮಾತನಾಡಿರುವ ಶಾಸಕ ಸಂದೀಪನ್ ಸಹ ಪಕ್ಷವು ಅನೈತಿಕ ಕೆಲಸವನ್ನು ಮಾಡುವವರನ್ನ ಬೆಂಬಲಿಸುತ್ತದೆ, ನೈತಿಕವಾಗಿ ಇರುವವರನ್ನ ಹೊರಹಾಕ್ತದೆ. ಹಾಜರಾತಿ ಪುಸ್ತಕದಲ್ಲಿ ನಾವು ಹಾಕಿದ ಸಹಿಯನ್ನು ನಾಯಕತ್ವದ ಪ್ರಸ್ತಾವನೆಗೆ ಒಪ್ಪಿಗೆ ಸೂಚಿಸಿದ ಸಹಿ ಎಂದು ಬಿಂಬಿಸಲಾಗ್ತಾ ಇದೆ ಎಂಬುದು ನಮಗೆ ತಿಳಿದೇ ಇರಲಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಉಚ್ಚಾಟನೆಗೊಂಡ ಕೆಲವೇ ಗಂಟೆಗಳಲ್ಲಿ ಶಾಸಕ ರಿತಬ್ರತ್ ಬ್ಯಾನರ್ಜಿ ಅವರು ಹಲವು ಟಿಎಂಸಿ ಶಾಸಕರೊಂದಿಗೆ ರಹಸ್ಯ ಸಭೆ ನಡೆಸಿದ್ದಾರೆ ಎಂಬ ಊಹಾಪೋಹಗಳು ಕೂಡ ಹೆಚ್ಚಾಗಿವೆ. ಮಮತಾ ಬ್ಯಾನರ್ಜಿ ಅವರ ಕಟ್ಟ ಬೆಂಬಲಿಗರು ಶಾಸಕರಾದ ಕುನಾಲ್ ಘೋಷ್ ಮತ್ತು ಮದನ್ ಮಿತ್ರ ಕೂಡ ಈ ರಹಸ್ಯ ಸಭೆಯ ಆರೋಪವನ್ನು ಖಚಿತಪಡಿಸಿದ್ದಾರೆ. ಬಂಡಾಯ ಶಾಸಕರು ತಮ್ಮ ವಸತಿ ಗೃಹ ಮತ್ತು ಖಾಸಗಿ ಹೋಟೆಲ್ಗಳಲ್ಲಿ ಸಭೆಯನ್ನು ನಡೆಸ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಅವರು ಮಹಾರಾಷ್ಟ್ರ ಮಾದರಿಯನ್ನು ಇಲ್ಲೂ ಅನುಸರಿಸಲು ಪ್ರಯತ್ನ ಪಡ್ತಿದ್ದಾರೆ ಅಂತ ಟಿಎಂಸಿ ಶಾಸಕ ಕುನಾಲ್ ಘೋಷ್ ಆರೋಪ ಮಾಡಿದ್ದಾರೆ. ಆದರೆ ರಿತಬ್ರತ್ ಬ್ಯಾನರ್ಜಿ ಈ ಆರೋಪವನ್ನು ನಿರಾಕರಿಸಿದ್ದು, ತಾನು ಕೇವಲ ಸಹೋದ್ಯೋಗಿಗಳಾದ ರತಿನ್ ಘೋಷ್ ಮತ್ತು ಚಿಹ್ಯೂಲಿ ಸಹಾ ಅವರನ್ನು ಮಾತ್ರ ಭೇಟಿಯಾಗಿದ್ದಾಗಿ ಹೇಳಿಕೊಂಡಿದ್ದಾರೆ. ಸದ್ಯ ಬಂಗಾಳದಲ್ಲಿ ಟಿಎಂಸಿಯ ಹಲವು ಶಾಸಕರನ್ನ ಬಿಜೆಪಿಯು ಗುಂಪಾಗಿ ತನ್ನತ್ತ ಸೆಳೆದುಕೊಳ್ಳಲು ಪ್ರಯತ್ನ ಪಡ್ತಾ ಇದೆ ಎಂಬ ಮಾತುಗಳು ದಟ್ಟವಾಗಿವೆ. ಆದರೆ ಈ ಪಕ್ಷಾಂತರಕ್ಕೆ ಪಕ್ಷಾಂತರ ನಿಷೇಧ ಕಾಯ್ದೆಯೂ ಅಡ್ಡಿಯಾಗಲಿದೆ.
ಆದ್ದರಿಂದ ಈ ಕಾಯ್ದೆಯನ್ನು ಕೂಡ ಓವರ್ಟೇಕ್ ಮಾಡಿ ಶಾಸಕರನ್ನ ಸೆಳೆಯಲು ಬಿಜೆಪಿ ಈಗಾಗಲೇ ಬೃಹತ್ ಸಂಚು ರೂಪಿಸಿದೆ. ಟಿಎಂಸಿಯ ಒಟ್ಟು 80 ಶಾಸಕರಲ್ಲಿ ಕನಿಷ್ಠ 3/2 ಶಾಸಕರನ್ನ ತನ್ನತ್ತ ಸೆಳೆಯುವಲ್ಲಿ ಪ್ರಯತ್ನ ಪಡ್ತಾ ಇದೆ ಅಂತ ವರದಿಗಳು ಹೇಳ್ತಾ ಇವೆ. ಅಂದರೆ ಸುಮಾರು 53 ಶಾಸಕರು ಒಟ್ಟಿಗೆ ಬಂಡಾಯ ಏಳುವಂತೆ ಮಾಡಲು ನಾನಾ ರೀತಿಯಲ್ಲಿ ಪ್ರಯತ್ನಗಳನ್ನು ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಂಗಾಳದಲ್ಲಿ ಇಷ್ಟೆಲ್ಲ ತಂತ್ರಗಳು ನಡೆಯುತ್ತಿರುವ ಈ ಸಮಯದಲ್ಲೇ ಮಮತಾ ಬ್ಯಾನರ್ಜಿ ಅವರು ಏಕಾಂಗಿ ಆಗ್ತಿರುವ ವಿದ್ಯಮಾನಗಳು ಕೂಡ ಜರುಗ್ತಾ ಇವೆ. ಮಮತಾ ಬ್ಯಾನರ್ಜಿ ಅವರು ಹೋರಾಟಕ್ಕೆಂದು ಬಂದಾಗ ಅವರ ಜೊತೆ ಶಾಸಕರೇ ಇರಲಿಲ್ಲ. ಪಕ್ಷದ ಹಿರಿಯ ನಾಯಕರಾದ ಫಿರಹಾದ್ ಹಕೀಂ, ಮದನ್ ಮಿತ್ರ, ಡೆರೆಕ್ ಒಬ್ರಿಯನ್, ಕಲ್ಯಾಣ್ ಬ್ಯಾನರ್ಜಿ ಮತ್ತು ಡೋಲಾ ಸೇನ್ ಸೇರಿದಂತೆ ಕೆಲವರು ಮಮತಾ ದೀದಿಗೆ ಸಾಥನ್ನು ನೀಡಿದ್ದಾರೆ. ಇನ್ನುಳಿದಂತೆ ಪಕ್ಷದ ಸುಮಾರು 6 ಶಾಸಕರು ಹಾಗೂ 3 ಸಂಸದರಷ್ಟೇ ದೀದಿ ಹೋರಾಟದಲ್ಲಿ ಕಾಣಿಸಿಕೊಂಡಿದ್ದರು. ಮಮತಾ ಅವರು ತಮ್ಮ ಪಕ್ಷದವರನ್ನು ಒಟ್ಟಾಗಿ ಇಡಲು ಸಾಕಷ್ಟು ಹೆಣಗಾಡ್ತಾ ಇದ್ದಾರೆ. ಪಕ್ಷದಲ್ಲೇ ಎದ್ದಿರುವ ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ಟಿಎಂಸಿ ಈಗಾಗಲೇ ತತ್ತರಿಸಿ ಹೋಗಿದೆ. ಮಮತಾ ಬ್ಯಾನರ್ಜಿ ತಮ್ಮ ನಿವಾಸದಲ್ಲಿ ಕರೆದಿದ್ದ ಶಾಸಕಾಂಗ ಪಕ್ಷದ ಸಭೆಗೂ 80 ಶಾಸಕರಲ್ಲಿ ಬರೋಬ್ಬರಿ 60 ಶಾಸಕರು ಬಂದಿರಲೇ ಇಲ್ಲ. ಇಷ್ಟೊಂದು ದೊಡ್ಡ ಮಟ್ಟದ ಗೈರು ಪಕ್ಷದೊಳಗಿನ ಬಿರುಕನ್ನು ಸೃಷ್ಟಿ ಮಾಡುವಂತೆ ಕಾಣ್ತಾ ಇದೆ. ಮಹಾರಾಷ್ಟ್ರ ಮಾದರಿಯಲ್ಲಿ ಟಿಎಂಸಿಯನ್ನು ಇಬ್ಬಾಗ ಮಾಡಲು ಬಿಜೆಪಿ ಬಲೆ ಹೆಣೆದಂತೆ ಇಲ್ಲಿ ಕಾಣ್ತಾ ಇದೆ. ಆದರೂ ಶಾಸಕರ ಗೈರು ಹಾಜರಿಯನ್ನು ಟಿಎಂಸಿ ಸಮರ್ಥಿಸಿಕೊಂಡಿದೆ. ನಮ್ಮ ಸಂಸದರ ಮೇಲೆ ನಡೆದ ದಾಳಿಯ ಕಾರಣದಿಂದಾಗಿ ಶಾಸಕರು ಸಭೆಗೆ ಬರಲು ಸಾಧ್ಯವಾಗಿಲ್ಲ ಅಂತ ಸಮಜಾಯಿಷಿಯನ್ನು ನೀಡಿದೆ. ಆದರೂ ಒಳಗೊಳಗೆ ನಾಯಕತ್ವದ ವಿರುದ್ಧ ಅಸಮಾಧಾನ ಸ್ಫೋಟಗೊಂಡಿರುವುದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಟಿಎಂಸಿ ಶಾಸಕರ ಗೈರು ಬಂಡಾಯದ ಹಿಂದೆ ಬಿಜೆಪಿಯ ಕುತಂತ್ರವಿದೆ ಅಂತ ಮಮತಾ ಬ್ಯಾನರ್ಜಿ ಕೂಡ ಆರೋಪ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಈ ಹಿಂದೆ ಅನೇಕ ಸಂದರ್ಭದಲ್ಲಿ ಬಿಜೆಪಿಯ ವಿರುದ್ಧ ಪ್ರತಿಭಟನೆಗೆ ಬೀದಿಗಿಳಿದಿದ್ರು. ಆದರೆ ಈ ಪ್ರತಿಭಟನೆ ಮಾತ್ರ ಟಿಎಂಸಿ ಪಕ್ಷದ ಅಸ್ತಿತ್ವದಂತೆ ಕಾಣ್ತಾ ಇದೆ. ಅದಕ್ಕಾಗಿ ಮಮತಾ ಬ್ಯಾನರ್ಜಿ ಆರೋಪ ಮಾಡಿದ್ದು, ನಮ್ಮ ಪಕ್ಷವನ್ನು ಧ್ವಂಸ ಮಾಡಲು ಕೇಂದ್ರ ಬಿಜೆಪಿ ನಾಯಕತ್ವ ವ್ಯವಸ್ಥಿತವಾಗಿ ಸಂಚು ರೂಪಿಸ್ತಾ ಇದೆ. ನಮ್ಮ ಶಾಸಕರನ್ನ ಮನೆಗಳಿಂದ ಹೊರಬರಲು ಬಿಡ್ತಾ ಇಲ್ಲ. ಟಿಎಂಸಿ ತೊರೆದು ಹೊಸ ಟಿಎಂಸಿ ರಚಿಸುವಂತೆ ಪೊಲೀಸರ ಮೂಲಕವೇ ಬೆದರಿಕೆಯನ್ನು ಹಾಕಲಾಗ್ತಾ ಇದೆ. ಪಕ್ಷದ ಚಿಹ್ನೆಯಡಿ ಗೆದ್ದು ಬಂದವರು ಇಂತಹ ಬೆದರಿಕೆಗಳಿಗೆ ಬಗ್ಗುವುದಿಲ್ಲ. ಎಲ್ಲ ಪಿತೂರಿಗಳನ್ನು ನಾವು ಧ್ವಂಸ ಮಾಡ್ತೇವೆ ಅಂತ ನೇರವಾಗಿ ಕೇಂದ್ರದ ಬಿಜೆಪಿಗೆ ಸವಾಲನ್ನು ಹಾಕಿದ್ದಾರೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.